ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ಗುಡ್ ಮಾರ್ನಿಂಗ್. ಇವತ್ತು ಮಾಮೂಲಿಯಾಗಿ ಗಂಜಿ ಮಾಡಿದ್ದೆ. ನೆನ್ನೆನೇ ಅತ್ತೆ ಕೀರೆ ಸೊಪ್ಪು ಕೊಯ್ದಿದ್ರು, ಆ ಸೊಪ್ಪಿತ್ತು, ಸೊಪ್ಪಾಕಿ ಉಪ್ಸಾರು ಮಾಡಿದ್ವಿ. ಇನ್ನು ನನ್ನ ಹಸ್ಬೆಂಡ್ಗೆ ಬಾಕ್ಸ್ಗೆ ಮುದ್ದೆ ಉಪ್ಸಾರು, ಹಾಗೆ ಅನ್ನಕ್ಕೆ ಮೊಸರು ಹಾಕಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಅದಾದಮೇಲೆ ಮಷಿನ್ಗೆ ಬಟ್ಟೆ ಹಾಕಿದ್ದೆ. ನಾನು ಮಾಮೂಲಿ ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ನಮ್ಮ ಮಾವನ ಬಟ್ಟೆಗಳಿಗೆ ಮಾತ್ರ ನೀಲಿ ಹಾಕ್ತಿದ್ದೆ. ನಾನು ಹಾಕಿ ಒಣಗಾಕೋಣ ಅಂತ ಅಂದ್ಕೊಂಡ್ರೆ ಇವರೇ ಇಸ್ಕೊಂಡು ನಾನೇ ಅಜ್ಜಿ ಒಣಗಾಕ್ತೀನಿ ಅಮ್ಮ ಅಂತಂದರು. ಆಮೇಲೆ ಆಯಿತು ಅವರೇ ಮಾಡಲಿ ಅಂತ ಕೊಟ್ಟರೆ, ಹಿಂಡಕ್ಕಾಗದೆ ಅಮ್ಮ ನೀವೇ ಒಣಗಾಕ್ಬಿಡಿ ಅಂತ ಕೊಟ್ಟರು. ಆಮೇಲೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕೆಳಗಡೆ ಬಂದಮೇಲೆ ಸಿಂಕಲ್ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅದಾದಮೇಲೆ ಸಿರಿಯವ್ರಿಗೆ ಬ್ರಷ್ ಮಾಡಿಸಿ ಊಟ ಮಾಡಿಸಿ ಅದಾದಮೇಲೆ ನಾನು ಊಟ ಮಾಡಿದೆ. ಊಟ ಮಾಡೆಲ್ಲ ಆದಮೇಲೆ ಸಿರಿಯವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಮಲಗಿಸ್ದೆ. ಅದಾದಮೇಲೆ ಬೆಳಿಗ್ಗೆ ಒಣಗಾಕಿದ್ದಿದ್ದು ಬಟ್ಟೆ ಎಲ್ಲ ತಂದು ಮಡ್ಚಿಟ್ಟೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಲ್ಲ ಈ ಬೇಸ್ಲಿಗೆ ಎಷ್ಟು ಬೇಗ ಬಟ್ಟೆ ಒಣಗಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಸಿರಿಯವ್ರು ಇದ್ದರು, ಮಜ್ಜಿಗೆಯನ್ನು ಹಾಕ್ಸ್ಕೊಂಡು ಅವರೇ ಊಟ ಮಾಡಿದ್ರು. ಯಾಕಂದರೆ ಈ ಬಿಸಿಲಿಗೆ ಅವರು ಎಷ್ಟು ಮಜ್ಜಿಗೆ ಕುಡಿತಾರೋ, ಎಳ್ನೀರು ಕುಡಿತಾರೋ, ನೀರು ಕುಡಿತಾರೋ, ಹಾಗೆ ಎಷ್ಟು ಹಣ್ಣಿನ ಜ್ಯೂಸ್ ಕುಡಿತಾರೋ ಅಷ್ಟು ಒಳ್ಳೇದು ಅವರಿಗೆ. ನಾವೇ ಆಗಲಿ ಅವರೇ ಆಗಲಿ ತುಂಬ ಹೈಡ್ರೇಟ್ ಆಗಿದ್ದರೆ ಒಳ್ಳೆಯದು. ಅದಾದಮೇಲೆ ಸಿರಿಯವ್ರು ಅವ್ರ ಪಾಡ್ಗೆ ಅವರೇ ಆಟ ಆಡ್ಕೊತಾ ಇದ್ರು. ಅದಾದಮೇಲೆ ಸಂಜೆ ಹಾಲು ಕಾಯಿಸಿ ನಾವು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ರಾತ್ರಿ ಅಡುಗೆಗೆ ಹುರುಳಿಕಾಳು ತರಕಾರಿ ಹಾಕಿ ಉಪ್ಸಾರು ಮಾಡಿದ್ವಿ. ಅದಾದಮೇಲೆ ಮನೆಯವರೆಲ್ಲರೂ ಊಟ ಮಾಡಿ ಈ ದಿನನ ಎಂಡ್ ಮಾಡಿದೆ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಸ್ಪಂದನ.